ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಕೆಲವರು ಬೇರೆಯವರ ಮನೆಯಲ್ಲಿ ಊಟ ಮಾಡಿದ ಮೇಲೆ ಏಲಕ್ಕಿ ತಿಂತಾರೆ. ಇದಕ್ಕೆ ಕಾರಣ ಏನು? ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗ್ಲೇ ಹೇಳಿದಾಗೆ ಈಗ ಕೆಲವರು ಬೇರೆಯವ್ರ ಮನೆಯಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿದ ಬಳಿಕ ಏನ್ ಮಾಡ್ಬೇಕು ಅಂತ? ಇದು ಒಂದು ಆಡುಭಾಷೆಯಲ್ಲಿ ಇರುವಂತಹ ಒಂದು ವಿಷಯ. ಏನು ಅಂತ ಕೇಳಿದರೆ, ಊಟ ಮಾಡುವಾಗ ಬಾಳೆ ಎಲೆಯ ತುದಿಯಲ್ಲಿ ಉಪ್ಪಿರಬೇಕಂತೆ, ಊಟ ಮಾಡಿದ ನಂತರ ತಾಂಬೂಲ ಹಾಕಬೇಕಂತೆ. ಯಾಕೆ ಅಂತ ಕೇಳಿದರೆ, ಇದಕ್ಕೆ ತುಂಬ ಗುಪ್ತವಾಗಿರುವಂಥದ್ದು ವಿಷಯಗಳು ಅನ್ನುವಂಥದ್ದು ಇರ್ತದೆ. ಇದು ಒಂದು ಕೌಲಾಚಾರ ಅನ್ನುವಂಥದ್ದು, ಕುಲದ ಆಚಾರ, ಕುಲಾಚಾರ, ಒಂದು ಕುಲ ಅನ್ನುವಂಥದ್ದು, ಒಂದು ಕುಟುಂಬ ಅನ್ನುವಂಥದ್ದು, ಇದರ ಆಚರಣೆಗಳಲ್ಲಿ ಒಂದು ವಿಧಿ ಅನ್ನುವಂಥದ್ದು ಬರ್ತದೆ. ಆ ಒಂದು ವಿಧಿ ಏನಪ್ಪ ಅನ್ನುವಂಥದ್ದು ನಾವು ಚಿಂತನೆ ಮಾಡ್ತಾ ಹೋಗಿದಾಗ, ಈ ಕೈವಿಷ ಪ್ರಯೋಗಗಳು ಅನ್ನುವಂಥದ್ದು ನಾವು ಕೇಳಿರ್ತೇವೆ. ಹೊಟ್ಟೆಗೆ ಮದ್ದು ಹಾಕಿದಂಥದ್ದು, ಆಮೇಲೆ ಮಕ್ಕಳಿಗೆ ಕೆಲವರಿಗೆಲ್ಲ ಹೊಟ್ಟೆಗೆ ಮದ್ದು ಹಾಕುವಂಥದ್ದೆಲ್ಲ ಕೇಳಿರ್ಬೋದು. ಅದರ ಒಂದು ಕುಟುಂಬ ಅನ್ನುವಂಥದ್ದೇ ಇದೆ. ಆ ಕುಲದ ಕೆಲಸ ಏನು ಅಂತ ಕೇಳಿದರೆ, ಮದ್ದನ್ನು ಹಾಕ್ತಾ ಹೋಗ್ತಿರುವಂಥದ್ದು. ಹೇಗೆ ಮದ್ದು ಹಾಕ್ತಾರೆ ಅಂತ ಕೇಳಿದರೆ, ಕಾಫಿಗೆ ಮೇಲ್ಗಡೆ ಸ್ವಲ್ಪ ಹೀಗೆ ಒಂದು ಚಿಟಿಕೆಯಲ್ಲಿ ಹೀಗೆ ಸಿಡಿಸಿ ಬಿಡೋದು. ಊಟ ಮಾಡುವಂಥ ಸಂದರ್ಭದಲ್ಲಿ ಮಧ್ಯದಲ್ಲೇ ನಾ ಬಡಿಸ್ತೀನಿ ಅಂತ ಬಂದ್ಬಿಟ್ಟು ಆ ಮದ್ದನ್ನು ಹೀಗೆ ಹಾಕಿ ಹೋಗೋದು. ಇದೆಲ್ಲ ಪೂರ್ವ ಕಾಲದಲ್ಲಿ, ಅನಾದಿ ಕಾಲದಲ್ಲಿ ಮಾಡ್ತಾ ಇದ್ರು. ಅವ್ರದ್ದು ಪ್ರವೃತ್ತಿ ಏನು ಅಂತ ಕೇಳಿದರೆ, ದಿನಕ್ಕೆ ಒಬ್ರಿಗಾದರೂ ಅವರು ಊಟದಲ್ಲಿ ಮದ್ದು ಸೇರಿಸಿ ಹಾಕಿಬಿಡ್ತಾ ಇದ್ರು ಅಂಥೇಳಿ. ಇದರಿಂದ ಏನೇನಾಗ್ತದೆ, ಮದ್ದು ಹಾಕಿದಾಗ ಮನುಷ್ಯನಿಗೆ ಏನೇನು ತೊಂದರೆ ಆಗ್ತದೆ, ಆ ಮದ್ದು ಅನ್ನುವಂಥದ್ದು ದೇಹದ ಒಳಭಾಗದಲ್ಲಿ ಸೇರಿದ ಮೇಲೆ 2-3 ದಿನಗಳ ತನಕ ಏನು ಸಮಸ್ಯೆಗಳು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. 2-3 ದಿನ ಆದ ಮೇಲೆ ಊಟವನ್ನು ನೋಡಿದ್ರೂ ಕೂಡಲೇ ವಾಂತಿ ಪ್ರವೃತ್ತಿ ಬರುವಂಥದ್ದು, ಊಟವನ್ನು ಮಾಡಲಿಕ್ಕೆ ಮನಸ್ಥಿತಿ ಇಲ್ದಲೇ ಇರುವಂಥದ್ದು, ಹಾಗೆ ಅದು ಊಟವನ್ನು ನೋಡಿದ್ರೂ ಕೂಡಲೇ ನನಗೆ ಹೊಟ್ಟೆ ತುಂಬಿದೆ ಅನ್ನುವಂಥ ಮನೋಭಾವನೆ ಬರುವಂಥದ್ದು, ಹಾಗೆ ದೇಹ ಅನ್ನುವಂಥದ್ದು ವೀಕ್ ಆಗ್ತಾ ಹೋಗುವಂಥದ್ದು, ತುಂಬ ಸದೃಢವಾಗಿರತಕ್ಕಂತಹ ವ್ಯಕ್ತಿ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗುವಂಥದ್ದು. ಯಾವಾಗ ಅದು ಹೊಟ್ಟೆ ಒಳಗಡೆ ಹೋಗಿ ಸುಮಾರಷ್ಟು ದಿನಗಳ ಕಾಲ ಅದಕ್ಕೆ ತತ್ಸಂಬಂಧಿತವಾಗಿರ್ತಕ್ಕಂಥ ಚಿಕಿತ್ಸೆಗಳು ಅನ್ನುವಂಥದ್ದು ನಾವು ಮಾಡಲಿಲ್ಲ ಅಂತಾದಾಗ ಅದರ ಮೇಲೆ ಕೂದಲು ಸಮೇತ ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಇವೆಲ್ಲವನ್ನು ನಾವು ಕಣ್ಣಿನಿಂದ ನೋಡಿದಂಥದ್ದು, ಹಾಗೆ ಇವೆಲ್ಲವನ್ನು ಈ ಸುತ್ತಮುತ್ತ ಇರೋರೆಲ್ಲ ಮಾತನಾಡಿದಂಥದ್ದು, ಅಥವಾ ಅವರು ಹಾಕಿದಂಥದ್ದು, ಅವರು ಹಾಕಿಸಿಕೊಂಡಂಥವರು ಎಲ್ಲವೂ ನಾವು ನೋಡಿದ್ದೇವೆ. ಇದನ್ನು ನಾವು ಹೇಗೆ ಕಂಡುಹಿಡಿಯುವಂಥದ್ದು? ಒಂದು, ಈ ಸಾಂಪ್ರದಾಯವಾಗಿ ನಾವು ಚಿಂತನೆಯನ್ನು ಮಾಡುವಾಗ ಕೆಲವರು ಉಪ್ಪಿನ ಮೇಲೆ ಮೂತ್ರಾದಿಗಳನ್ನು ಅಥವಾ ಹುರುಳಿಯ ಮೇಲೆ ಮೂತ್ರಾದಿಗಳನ್ನು ಮಾಡಿದಾಗ ಅದರ ವರ್ಣವನ್ನು ನೋಡಿ ಮದ್ದು ಹಾಕಿದ್ದಾರೋ ಇಲ್ವೋ ಅನ್ನುವಂಥದ್ದು ನಿರ್ಧಾರಕ್ಕೆ ಬರ್ತಾರೆ. ಇನ್ನು ಕೆಲವರು ಕೈಯ ಮೇಲೆ ಅರಿಶಿನಾದಿಗಳನ್ನು ಹಾಕಿ ಅದರ ಮೇಲೆ ಚಿಕಿತ್ಸೆ ಅಂತ ಹೇಳಿದರೆ ಮದ್ದು ಹಾಕಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಚಿಂತನೆಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ಜ್ಯೋತಿಷ್ಯದಲ್ಲಿ ಒಬ್ಬ ಮನುಷ್ಯನಿಗೆ ಮದ್ದು ಹಾಕಿದ್ದಾರೆ ಅನ್ನುವಂಥದ್ದು ಹೇಗೆ ಗೊತ್ತಾಗೋದು? ಮದ್ದು ಹಾಕಿದ್ದಾರೆ ಅಂತ ಹೇಳಿದರೆ ಯಾಕೆ ಅದಕ್ಕೆ ಎಷ್ಟು ಪ್ರಾಶಸ್ತ್ಯ ಅಂತ ಕೇಳಿದರೆ, ಈ ಮದ್ದು ಅನ್ನುವಂಥದ್ದು ಹೊಟ್ಟೆಯಲ್ಲಿ ಇದ್ದು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಲಿಲ್ಲ ಅಂತ ಆದರೆ ಈ ಪ್ರಶ್ನಾ ಚಿಂತನೆ ಮುಖಾಂತರವಾಗೂ ನೋಡ್ಬೋದು, ಆ ವ್ಯಕ್ತಿ ಮರಣ ಹೊಂದುವ ತನಕವೂ ಸಮೇತ ಇದು ತೊಂದರೆಯನ್ನು ಕೊಡ್ತದೆ. ದಿನದಿಂದ ದಿನಕ್ಕೆ ದೇಹದಲ್ಲಿ ಎಲ್ಲ ಜೀವಕೋಶಗಳು ಅದಕ್ಕೆ ಪೂರಕವಾಗಿ ಅದರ ಸದ್ಬಳಕೆ ಆ ಬಳಕೆ ಅನ್ನುವಂಥದ್ದು ಎಲ್ಲೆಲ್ಲಿ ಇರ್ತದೆಯೋ ಆ ದೇಹದ ಅಂಗಗಳು ಅನ್ನುವಂಥದ್ದು ಏನು ಮಾಡ್ತದೆ, ಕೆಲಸ ಮಾಡುವಂಥದ್ದು ನಿಲ್ಲಿಸಿ ಬಿಡ್ಬೋದು, ವ್ಯಕ್ತಿ ಮರಣವನ್ನು ಸಹ ಹೊಂದಬಹುದು. ಅಷ್ಟು ಡೇಂಜರ್ ಆಗಿರುವಂತಹ ಒಂದು ಇದು ಪ್ರಕ್ರಿಯೆ ಅನ್ನುವಂಥದ್ದು. ಆ ಕುಲಾಚಾರದಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ, ಆ ಒಂದು ಕ್ರಿಯೆಯನ್ನು ಪ್ರತಿನಿತ್ಯ ಯಾರಿಗಾರು ಮಾಡಲೇಬೇಕಂತ, ಇಲ್ಲ ಅಂತ ಹೇಳಿದರೆ ಅವರಿಗೆ ತಿಂದಿದ್ದು ಅರಗೋದಿಲ್ಲ ಅನ್ನುವಂಥದ್ದು ನಮ್ಮ ಆಡು ಭಾಷೆಯಲ್ಲಿರುವಂಥದ್ದು. ಹಾಗಾಗಿ ಅದನ್ನು ಯಾವುದರಿಂದ ಮಾಡ್ತಾರೆ ಅನ್ನುವಂಥದ್ದು ನೋಡಿದಾಗ, ಕೆಲವೊಂದು ತಮೋವರ್ಣ ಉಳ್ಳಂಥದ್ದು, ಅಥವಾ ಕೆಲವೊಂದು ರೌದ್ರವಾಗಿರುವಂಥದ್ದು, ಅಥವಾ ಕೆಲವೊಂದು ವಿಷಪೂರಿತವಾಗಿರ್ತಕ್ಕಂತಹ ಪ್ರಾಣಿಗಳಿಂದ ಬಂದಂತಹ ಸಂಗ್ರಹಿಸಿದಂತಹ ಕೆಲವೊಂದು ದ್ರವರೂಪ ಆಗಿರಬಹುದು, ಇನ್ನು ಕೆಲವೊಂದು ಅವುಗಳನ್ನು ಸುಟ್ಟು ಅದರ ಭಸ್ಮವನ್ನು ಹಾಕುವಂಥದ್ದಾಗಿರಬಹುದು. ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ಹೊಟ್ಟೆಯಲ್ಲಿ ಮದ್ದು ಹಾಕುವಂಥ ಕ್ರಿಯೆ ಅಂತ ಹೇಳಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಇದನ್ನು ಚಿಂತನೆ ಮಾಡುವಂಥದ್ದು ಹೇಗೆ ಅಂತ ಕೇಳಿದರೆ, ಪ್ರಚ್ಚ ಅಂತ ಹೇಳಿದರೆ ಪ್ರಶ್ನೆ ಕೇಳುವವನು. ಅವನು ಬಂದಂಥ ಕಾಲಕ್ಕೆ ಪ್ರಶ್ನಾ ಚಿಂತನೆಯನ್ನು ಮಾಡಿ ಆರೂಢ ಲಗ್ನವನ್ನು ತೆಗೆದಿಟ್ಟು ಆ ಲಗ್ನದಿಂದ ಯಾವ್ಯಾವ ಗ್ರಹಗಳು ಎಲ್ಲಿದ್ದಾವೆ ಅನ್ನುವಂಥದ್ದು ನೋಡಿ, ಈ ಒಂದು ಕೈ ವಿಷ ಅನ್ನುವಂಥದ್ದನ್ನು ಕರಿತೇವೆ, ಕೈ ಮದ್ದು ಅಂತ ಅನ್ನುವಂಥದ್ದನ್ನು ಕರಿತೇವೆ. ಆ ಕೈ ಮದ್ದನ್ನು ಆಗಿದೆಯಾ ಇಲ್ವಾ ಅನ್ನುವಂಥದ್ದು, ಶುಕ್ರನ ಸ್ಥಿತಿಗತಿಗಳನ್ನು ಹಾಗೆ ಶನಿಯ ಸ್ಥಿತಿಗತಿಗಳನ್ನು
ಸ್ಥಿತಿಗತಿಗಳನ್ನು, ಕೆಲವೊಂದು ಇನ್ನು ಗ್ರಹಗಳ ಸ್ಥಿತಿಗತಿಗಳು ಆ ಇರುವಂಥ ಸ್ಥಳವನ್ನು, ದೋಷವನ್ನು ನೋಡಿ ಆ ವ್ಯಕ್ತಿಗೆ ಮದ್ದಾಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ಕನ್ಫರ್ಮ್ ಆಗಿ ನಾವು ಹೇಳಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಈ ಸಾಂಪ್ರದಾಯವಾಗಿ ಬಂದಂಥದ್ದು ನಾನು ಆಗಲೇ ಹೇಳಿದೆ, ಮೂತ್ರಾದಿಗಳನ್ನು ಮಾಡಿ ಇಡುವಂಥದ್ದು, ಅದರ ವರ್ಣ ಅನ್ನುವಂಥದ್ದು ಬದಲಾವಣೆ ಆಗುವಂಥದ್ದು, ಇದೆಲ್ಲವೂ ಸಮೇತ ಏನಾಗ್ತದೆ ಅಂತ ಕೇಳಿದರೆ ಸಾಂಪ್ರದಾಯಿಕವಾಗಿ ಬಂದಂತಹ ವಿಷಯಗಳು, ಒಂದು ಕಂಡುಕೊಳ್ಳಲಿಕ್ಕೆ ನೋಡಿರುವಂಥದ್ದು. ಹಾಗೆ ಈ ವಿಷಗಳು ಅನ್ನುವಂಥದ್ದು ಮನುಷ್ಯನನ್ನು ಮರಣಕ್ಕೂ ತೆಗೆದುಕೊಂಡು ಹೋಗಬಹುದು. ಹಾಗಾಗಿ ಇದಕ್ಕೆ ಏನು ಜ್ಯೋತಿಷ್ಯದಲ್ಲಿ ಏನನ್ನ ಪರಿಹಾರ ಹೇಳಿದ್ದಾರೆ, ನಾವು ಎರಡು ರೀತಿಯಾಗಿ ನೋಡಿದ್ವಿ. ಈಗ ಒಂದು ಈ ಕೈ ವಿಷವನ್ನು ಕಂಡುಹಿಡಿಯುವಂಥ ಮಾರ್ಗ ಒಂದು ಜ್ಯೋತಿಷ್ಯ ಪ್ರಕಾರವಾಗಿ ನೋಡುವಂಥದ್ದು, ಇನ್ನೊಂದು ಸಾಂಪ್ರದಾಯವಾಗಿ ನೋಡುವಂಥದ್ದು. ಅದಕ್ಕೆ ಯಾವುದೋ ಆಧಾರ ಇಲ್ಲ, ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ರು, ಇವರು ಅದನ್ನೇ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಆ ಒಂದು ಕಾಲಘಟ್ಟದಲ್ಲಿ ಹಿರಿಯರೆಲ್ಲ ಹೇಳಿದಂಥದ್ದೇನು ಅಂತ ಕೇಳಿದರೆ, ಊಟ ಮಾಡುವಂಥ ಸಂದರ್ಭಕ್ಕೆ ಉಪ್ಪು ಅನ್ನುವಂಥದ್ದು ತುದಿಭಾಗದಲ್ಲಿ ಹಾಕಿಕೊಳ್ಬೇಕು. ಆಗ ಕೈವಿಷಗಳು ಹಾಕಿದ್ರೂ ಸಮೇತ ಅದು ನಮಗೆ ದೇಹಕ್ಕೆ ಬಾಧೆ ಕೊಡುವುದಿಲ್ಲ. ಅಥವಾ ಊಟ ಆದ ನಂತರದಲ್ಲಿ ತಾಂಬೂಲವನ್ನು ಹಾಕ್ಕೊಳ್ಬೇಕು. ತಾಂಬೂಲದಲ್ಲಿ ಏನೇನಿರ್ತದೆ, ಎಲೆ, ಅಡಿಕೆ, ಸುಣ್ಣ, ಜ್ಯೇಷ್ಠ ಮಧು. ಏಕೆಂದರೆ ಎಲ್ಲದಕ್ಕೂ ಒಂದು ಅರ್ಥ ಇದೆ. ವೀಳ್ಯದೆಲೆ ಅನ್ನುವಂಥದ್ದು, ಅಡಿಕೆ ಅನ್ನುವಂಥದ್ದು, ಹಾಗೆ ಸುಣ್ಣ ಅನ್ನುವಂಥದ್ದು, ಇದಿಷ್ಟು ಅನ್ನುವಂಥದ್ದು ಒಂದು ತಾಂಬೂಲ ಅಂತೇಳಿ ಹೇಳ್ತಾರೆ. ಇದಕ್ಕೇನು, ಇದು ಸ್ವಲ್ಪ ಒಗರಿರ್ತದೆ ಅಂತ ಹೇಳಿ ಜ್ಯೇಷ್ಠ ಮಧುವಿನ ತೊಗಟೆಯನ್ನು ಸಮೇತ ಒಂದು ಸ್ವಲ್ಪ ಭಾಗವನ್ನು ಹಾಕ್ತಾರೆ. ಯಾಕೆ ಅಂತ ಕೇಳಿದ್ರೆ ಸಿಹಿ ಅಂಶ ಬರಬೇಕು ಅಂತ ಹೇಳಿ. ಅದಾದ ನಂತರದಲ್ಲಿ ಹೊಗೆ ಸೊಪ್ಪ ಹಾಕೊಳ್ಳುವವರು ಇದ್ದಾರೆ. ಅದು ಯಾಕೆ ಹಾಕ್ತಾರೆ ಅಂತ ಕೇಳಿದರೆ, ಆ ಸಂದರ್ಭದಲ್ಲಿ ಹೊಗೆ ಸೊಪ್ಪನ್ನು ಹಾಕಿ ಅವರಿಗೆ ಒಂದು ಆರಾಮ ಅನಿಸುವಂಥ ಕಾರಣಕ್ಕೆ ಹಾಕ್ತಾರೆ. ಇನ್ನು ಕೆಲವರು ಏಲಕ್ಕಿಯನ್ನು ಹಾಕ್ತಾರೆ. ಯಾಕೆ ಅಂತ ಕೇಳಿದರೆ, ಊಟವಾದಂಥ ಸಂದರ್ಭದಲ್ಲಿ ಘನಪ್ರದ ಪದಾರ್ಥಗಳು ಅನ್ನುವಂಥದ್ದು, ಅಥವಾ ಈ ಘನ ಪದಾರ್ಥ, ಈ ಪಿಜ್ಜಾ ಮತ್ತು ಈ ಪಿಜ್ಜಾ ಆಗಿರಬಹುದು, ಅಥವಾ ಈ ಚಪಾತಿ ಆಗಿರ್ಬೋದು, ಇದೆಲ್ಲ ಘನವಸ್ತುಗಳು, ಹೊಟ್ಟೆಯಲ್ಲಿ ಬೇಗ ಜೀರ್ಣ ಆಗೋದಿಲ್ಲ. ಈ ರೊಟ್ಟಿ ಆಗಿರ್ಬೋದು, ಅದಾದ ನಂತರದಲ್ಲಿ ಕಾರ್ನ್ಫ್ಲವರಿಂದ ಮಾಡಿದಂಥ ವಸ್ತುಗಳಂತೂ ಹೊಟ್ಟೆ ಒಳಗಡೆ ಹೋದರೆ 4-5 ದಿನಗಳ ಕಾಲ ಅದು ಕರಗೋದೇ ಇಲ್ಲ. ಈ ಪಿಜ್ಜಾದಲ್ಲೆಲ್ಲ ಹಾಕಿದಂಥ ತಿಂದುಬಿಟ್ರೆ 3-4 ದಿನ ಅದು ಹೊಟ್ಟೆಯಲ್ಲಿ ಹಾಗೇ ಇರ್ತದೆ, ಅದು ಬೇಗವಾಗಿ ಜೀರ್ಣ ಆಗೋದಿಲ್ಲ ಅನ್ನುವಂಥದ್ದು. ಈ ಥರದ ವಸ್ತುಗಳೆಲ್ಲ ಇದ್ದಾಗ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಏಲಕ್ಕಿಯನ್ನು ನಾವು ತಿನ್ನೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ, ಆ ದೋಷಗಳು ಅನ್ನುವಂಥದ್ದು, ಆ ಘನವಸ್ತುಗಳು ಶೀಘ್ರವಾಗಿ ಜೀರ್ಣ ಆಗಲಿಕ್ಕೆ ಅನುಕೂಲತೆ ಆಗ್ತದೆ. ಹಾಗಾಗಿ ಏಲಕ್ಕಿಯನ್ನು ತಿಂದರೆ ಏನಾಗ್ತದೆ, ನಮ್ಮ ದೇಹದಲ್ಲಿರುವಂಥ ವಸ್ತುಗಳು ಬೇಗ ಜೀರ್ಣಕ್ರಿಯೆಗೆ ಸಹಕಾರಿಯಾಗ್ತದೆ ಅಂತ ಹೇಳಿ. ಆದರೆ ಈ ಕೈ ವಿಷದ ವಿಷಯಗಳನ್ನು ನಾವು ಸರಿಯಾಗಿ ಹೇಗೆ ಪರಿಹಾರ ಮಾಡ್ಕೊಳ್ಬೋದು? ಈಗಿನ ಕಾಲಘಟ್ಟದಲ್ಲಿ ಏನು ಅಂತ ಕೇಳಿದರೆ, ನಮ್ಮ ಊರಿನಲ್ಲೇ ಯಾರು ಮದ್ದು ಹಾಕಿದ್ದಾರೆ ಅಂದರೆ ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರೆ, ಅಲ್ಲೊಬ್ರ ಹತ್ರ ಹೋಗಿ ತೊಗೊಂಡು ಬಾ. ಹೇಗೆಲ್ಲ ತೆಗಿತಾರೆ ಅಂತ ಕೇಳಿದರೆ, ಒಂದು ಸಂಪ್ರದಾಯವಾಗಿ ಬಂದಂಥದ್ದು, ಇದು ಶಾಸ್ತ್ರದಲ್ಲಾಗಲಿ ಅಥವಾ ಆಯುರ್ವೇದದಲ್ಲಿ ಉಲ್ಲೇಖ ಇಲ್ಲದಲೇ ಇರುವಂಥದ್ದು. ಒಂದು ಮರದ ತೊಗಟೆಯನ್ನು ಮಂತ್ರಿಸಿ ಅದಕ್ಕೆ ದೇವತಾ ಮಂತ್ರ ಜಪಾದಿಗಳನ್ನು ಮಾಡಿ ಕುತ್ತಿಗೆಗೆ ಕಟ್ಕೊಳ್ಳಿಕ್ಕೆ ಕೊಡ್ತಾರೆ. ಯಾವಾಗ ಆ ಕುತ್ತಿಗೆಯಲ್ಲಿರುವಂಥ ಮರದ ತೊಗಟೆ ಅನ್ನುವಂಥದ್ದು ಉದುರು ಹೋಗ್ತದೆ, ಆ ಒಂದು ದೇಹದಲ್ಲಿರುವಂತಹ ಮದ್ದುಗಳು ಹೋಯ್ತು ಅನ್ನುವಂತಹ ಭಾವನೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದರೆ, ದೇಹದಲ್ಲಿ ಕೆಲವೊಂದು ದ್ರವರೂಪದ ವಸ್ತುಗಳನ್ನು ಕೊಟ್ಟು ಅದನ್ನು ಕುಡಿಸಿ ಆಮೇಲೆ ಪುನಃ ಕುಡಿದ ನಂತರದಲ್ಲಿ ವಾಂತಿ ಆಗ್ಲಿಕ್ಕೆ ಶುರು ಆಗ್ತದೆ. ವಾಂತಿ ಆದಾಗ ಗೊತ್ತಾಗ್ತದೆ ಅದರೊಟ್ಟಿಗೆ ದೋಸೆ ಒಟ್ಟಿಗೆ ಹಾಕಿದ್ದಾರಾ ಅಥವಾ ಕಾಫಿ ಒಟ್ಟಿಗೆ ಹಾಕಿದ್ದಾರಾ, ಅದು ಕಫದ ಮುಖಾಂತರವಾಗಿ ವಾಂತಿ ಮುಖಾಂತರವಾಗಿ ಹೊರಗಡೆ ಬಂದ್ಬಿಡ್ತದೆ. ಇದು ಸಾಂಪ್ರದಾಯವಾಗಿ ಬಂದಂತಹ ಒಂದು ಚಿಕಿತ್ಸಾ ವಿಧಾನ. ಇನ್ನು ಹಾಗಾದರೆ ಇದಕ್ಕೆ ಸ್ವಾಮಿ ಜ್ಯೋತಿಷ್ಯದಲ್ಲಿ ಏನನ್ನ ಹೇಳ್ತಾರೆ, ಜ್ಯೋತಿಷ್ಯದ ಮೂಲಕವಾಗಿ ಅಥವಾ ಈ ಆಯುರ್ವೇದದಲ್ಲಿ ಏನನ್ನ ಹೇಳ್ತಾರೆ? ಆಯುರ್ವೇದದಲ್ಲಿ ಡಾಕ್ಟರ್ ಹತ್ರ ಹೋದ್ವಿ ನಾವು, ಆಯುರ್ವೇದಿಕ್ ಡಾಕ್ಟರ್ ಹತ್ರ, ನಮಗೆ ಈ ಥರ ಕೈ ವಿಷ ಆಗಿದೆ ಅಂತ ಆದರೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಇದೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಈ ಕೈ ವಿಷಗಳೆಲ್ಲ ಆಗಿತ್ತು ಅಂತ ಆದರೆ ಅದರಿಂದ ಏನೇನು ಆಗ್ತದೆ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಹೋಗುವಾಗ ಆಗಲೇ ಹೇಳಿದಂತೆ ಪುನಃ ಅಡುಗೆಯನ್ನು, ಹೊಟ್ಟೆ ತುಂಬುವಂತಹ ವಸ್ತುಗಳನ್ನು ನೋಡಿದಾಗ ನಮಗೆ ವಾಂತಿ ಬರುವಂಥದ್ದು ಅಥವಾ ನಮಗೆ ಹೊಟ್ಟೆ ತುಂಬಿದೆ ಅನ್ನುವಂಥ ಮನೋಭಾವನೆ ಬರುವಂಥದ್ದು, ರೋಗ ರುಜಿನಗಳು ಇದ್ದಕ್ಕಿದ್ದಾಗ ಇವತ್ತು ಜ್ವರ ಬಂತು ಅಂತ ಆದರೆ ನಾಳೆ ಕೈ ಸೆಟೆಯುವಂಥದ್ದು, ಈ ರೀತಿದೆಲ್ಲ ಆಗ್ತಾ ಹೋಗ್ತದೆ. ಕೊನೆಯಲ್ಲಿ ಹೇಗೆ ಆಗ್ತದೆ ಅಂತ ಕೇಳಿದರೆ, ಅನಿಲ ಅಗ್ನಿಂ ಚರಿತ್ವ ಅಂತ ಹೇಳಿದರೆ, ಈ ಹೊಟ್ಟೆ ಒಳಗಡೆ ಗ್ಯಾಸ್ ಅನ್ನುವಂಥದ್ದಾಗಿ ಅದು ಒಂದು ಈ ಬೆಂಕಿಯ ಚೆಂಡಾಗಿ ನಮ್ಮ ಒಳಗಡೆ ತಿರುಗ್ತಾ ಇರ್ತದೆ. ತಿರುಗ್ತಾ ಇರ್ತದೆ ಅಂತ ಹೇಳಿದರೆ ಆ ಭಾವನೆ ಅನ್ನುವಂಥದ್ದು ನಮ್ಮಲ್ಲಿ ಬರ್ತದೆ. ಹೊಟ್ಟೆ ಉರಿ ಆಗುವಂಥದ್ದು,
ಮಲಗಿದವರು ಮಲಗಿದ ಜಾಗದಿಂದ ಏಳ್ಲಿಕ್ಕೆ ಆಗ್ದಲೇ ಇರುವಂಥದ್ದು, ನಡೆಯುವಂಥವರು ನಡಿಲಿಕ್ಕೆ ಆಗ್ದಲೇ ಇರುವಂಥದ್ದು, ಇವೆಲ್ಲವೂ ಸಮೇತ ಆ ಒಂದು ಕೈ ವಿಷ, ಆ ಕೈಯಲ್ಲಿ ಹಾಕಿದಂತಹ ವಿಷದ ವಸ್ತು ಅನ್ನುವಂಥದ್ದು ಏನಿದೆ ಅದರ ಪ್ರಮಾಣದ ಮೇಲೆ ಮನುಷ್ಯ ಸಾಯ್ತಾನೋ ಬದುಕ್ತಾನೋ ಅನ್ನುವಂಥದ್ದು ಯಾರಿಗೂ ಊಹೆಯೂ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ತುಂಬ ಸದೃಢವಾಗಿರ್ತಕ್ಕಂತಹ ವ್ಯಕ್ತಿ ಕೆಲವೇ 2-3 ತಿಂಗಳುಗಳಲ್ಲಿ ಇಷ್ಟು ಸಣ್ಣಕ್ಕಾಗಿರ್ತಾನೆ, ನಾಯಿ ಹೊಡೆಯೋ ಕೋಲ್ ಆದಾಗ ಆಗಿರ್ತಾನೆ. ಯಾಕೆ ಅಂದರೆ ಆ ಕೈ ವಿಷ ಏನು ಮಾಡ್ತದೆ ಅಂತ ಕೇಳಿದರೆ ದೇಹಕ್ಕೆ ಕೊಡುವಂಥ ಪೌಷ್ಟಿಕಾಂಶಗಳು ಅನ್ನುವಂಥದ್ದು ಎಲ್ಲವನ್ನ ತನ್ನೆಡೆಗೆ ಸೆಳೆದುಕೊಂಡು ಬಿಡುತ್ತದೆ. ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಕೊಡಲಿಕ್ಕೆ ಬಿಡುವುದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ಆ ಕೈ ವಿಷ ಅನ್ನುವಂಥದ್ದು ಮಾಡ್ತಾ ಹೋಗ್ತದೆ. ನಮ್ಮ ಆಸ್ಪಾಸ್ನ ಲಕ್ಷ್ಮಮ್ಮನ ಮನೆಯಲ್ಲೋ ಈ ಕಡೆ ಇರುವಂಥ ನಾಗಮ್ಮನ ಮನೆಯಲ್ಲೋ ಹೇಳಿರ್ತಾರೆ ಏನು ಅಂದರೆ, ಇಲ್ಲ ನಮ್ಮನೆಯವ್ರಿಗೆ ಯಾರಿಗೋ ಕೈ ವಿಷ ಇದಕ್ಕೆ ಕೈ ಮದ್ದು ಹಾಕಿಬಿಟ್ಟಿದ್ದಾರೆ, ಈ ಥರ ತೊಂದರೆ ಆಗ್ತಿದೆ ಅಂತೇಳಿ. ಅವಾಗೆಲ್ಲ ಹೋದೆ ಸ್ವಾಮಿ, ಅಲ್ಲಿ ಹೋಗ್ಬಿಟ್ಟು ನಮಗೆ ಔಷಧಿ ಕೊಟ್ಟರು, ವಾಂತಿ ಮಾಡಿಸಿ ತೆಗೆಸ್ಕೊಂಡು ಬಂದೆ. ಅದರಿಂದ ಎಲ್ಲ ಪರಿಹಾರ ಆಗ್ತದೆ ಅಂತ ಆದರೂ ನಮಗೆ ಶಾಸ್ತ್ರಬದ್ಧವಾಗಿರುವಂತಹ ಪರಿಹಾರ ಏನು ಅಂತ ಕೇಳಿದರೆ ಹೇಳ್ತೇನೆ, ಎಲ್ಲರೂ ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳುವಂಥದ್ದು ಉತ್ತಮ. ಈ ಕೆಲವೊಂದು ಘೃತಗಳು ಅನ್ನುವಂಥದ್ದು ಬರ್ತದೆ. ಗೋವಿನಿಂದ ಬಂದಂತಹ ಗೋವಿನ ವಸ್ತುಗಳನ್ನು ಬಳಸಿ ಮಾಡಿದಂತಹ ತುಪ್ಪದ ಅಂಶಕವನ್ನು, ಹಾಗೆ ನಂತರದಲ್ಲಿ ಕಲ್ಯಾಣ ಪಂಚಗವ್ಯ ಘೃತಾದಿಗಳಿಗೆ ಧನ್ವಂತರಿ ಜಪವನ್ನು ಮಾಡಿ 10,000 ಸಂಖ್ಯೆಯಲ್ಲಿ ಧನ್ವಂತರಿ ಜಪವನ್ನು ಮಾಡಿಸಿ, ನಂತರದಲ್ಲಿ 10,000 ಮಂತ್ರವನ್ನು ಗಾಯತ್ರಿ ಜಪವನ್ನು ಮಾಡಿಸಿ ಅದನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಬಿಸಿ ನೀರಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ. ಡಾಕ್ಟರ್ ಆದರೂ ಸಮೇತ ಆಯುರ್ವೇದಕ್ಕೆ ಇಂಗ್ಲೀಷ್ ಮೆಡಿಸನ್ ಅವ್ರು ಬಿಡಿ ಹೋಗ್ತಿದ್ದಂಗೆ ಸೂಜಿ ಚುಚ್ಚಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ ಅಲ್ಲಿ ಕೊಡುವಂಥದ್ದೇ ಲೇಹ್ಯಾದಿಗಳನ್ನು ಕೊಡ್ತಾರೆ, ಆಮೇಲೆ ಗಿಡಮೂಲಿಕೆಗಳಿಂದ ಮಾಡಿದಂಥ ಮಾತ್ರೆಗಳನ್ನು ಕೊಡ್ತಾರೆ. ಹಾಗೆ ಕೆಲವೊಂದು ವಿಷಯಗಳಲ್ಲಿ ಲೇಪನಕ್ಕಾಗಿ ತೈಲವನ್ನು ಕೊಡ್ತಾರೆ, ಹಾಗೆ ಪ್ರಾಶನ ಮಾಡಲಿಕ್ಕಾಗಿ ತುಪ್ಪವನ್ನು ಕೊಡ್ತಾರೆ. ಘೃತ ಅಂತ ಹೇಳಿದರೆ ತುಪ್ಪ ಅಂತ ಹೇಳಿ ಕನ್ನಡದಲ್ಲಿ. ಅದಕ್ಕೆ ಕಲ್ಯಾಣ ಘೃತಕ್ಕೆ ಈ ಮಂತ್ರ ಜಪಗಳನ್ನು ಮಾಡಿ. ಯಾಕೆ ಅಂತ ಕೇಳಿದರೆ ಎಷ್ಟೋ ಜನರಿಗೆ, ನಮ್ಮಲ್ಲಿ ಬಂದಂಥವ್ರಿಗೆ ಎಷ್ಟೋ ಜನರಿಗೆ ನಾವು ಈ ಪ್ರಯೋಗಾದಿಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು, ಇದೇನೋ ನಾನು ಕಂಡುಹಿಡಿದಿದ್ದೀನಿ ಅಂತ ಹೇಳಿ ಅಲ್ಲ, ಶಾಸ್ತ್ರದಲ್ಲೇ ಈ ಕೈ ವಿಷಕ್ಕೆ ಇರುವಂತಹ ಪರಿಹಾರ ಏನು ಅಂತ ಕೇಳಿದರೆ ಈ ಘೃತಕ್ಕೆ ಅಭಿಮಂತ್ರಣೆಯನ್ನು ಮಾಡಿ ಶುದ್ಧವಾಗಿರ್ತಕ್ಕಂಥ ತುಪ್ಪಕ್ಕೆ ಗೋವಿನ ಹಾಲನ್ನು ಕರೆದು, ಅದಕ್ಕೂ ಸಮೇತ ಇಂತಹ ದಿನ ಗೋವಿನ ಹಾಲನ್ನು ಕರಿಬೇಕು ಅನ್ನುವಂಥದ್ದಿದೆ. ಆಮೇಲೆ ಅದನ್ನು ತುಪ್ಪ ಮಾಡಲಿಕ್ಕೆ ಇದೇ ವಸ್ತುಗಳನ್ನು ಇಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನುವಂಥದ್ದಿದೆ. ಆ ವಸ್ತುಗಳನ್ನು ಬಳಸಿ ಯಾವ ವ್ಯಕ್ತಿಗೆ ಈ ಕೈವಿಷ ಪ್ರಯೋಗ ಆಗಿದೆ ಅನ್ನುವಂಥದ್ದಿದೆಯೋ ಆ ವ್ಯಕ್ತಿಗೆ ಈ ಕಲ್ಯಾಣಕ ಘೃತಗಳನ್ನು, ಪಂಚಗವ್ಯ ಘೃತಾದಿಗಳನ್ನೆಲ್ಲ ಅವರು ಅದನ್ನು ಸೇವನೆ, ಅದಕ್ಕೆ ಅಭಿಮಂತ್ರಣೆ ಆಗಬೇಕು. ಯಾಕೆ ಅಂತ ಕೇಳಿದರೆ ಆ ಕೌಲಾಚಾರ ಅನ್ನುವಂಥದ್ದು ಬಂದಂಥದ್ದು ಅವರು ಯಾವುದೋ ಒಂದು ದೇವತೆಗಳನ್ನು ಆರಾಧನೆ ಮಾಡಿ ದೇವತಾ ಶಕ್ತಿ ಮತ್ತು ಆಯುರ್ವೇದದ ಶಕ್ತಿ ಅನ್ನುವಂಥದ್ದು ಇಟ್ಕೊಂಡೇ ಆ ಪ್ರಯೋಗವನ್ನು ಮಾಡಿರ್ತಾರೆ. ಆದ್ದರಿಂದ ನಾನು ಸುಮ್ಮನೆ ನಾಳೆ ದಿನ ತುಪ್ಪ ತಗೊಂಡೆ ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ತುಪ್ಪಕ್ಕೆ ದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ಬರಬೇಕು. ಆ ಆಜ್ಯಕ್ಕೆ ಆಜ್ಯಂ ಸುರಾಣಮಾಹಾರಂ, ಆಜ್ಯರು ಯಾರು ಅಂತಾರೆ ಸುರರಿಗೆ ಆಹಾರ ಯಾವುದು ಅಂತ ಕೇಳಿದರೆ ಆಜ್ಯವೇ ಸುರರಿಗೆ ಆಹಾರವಂತೆ. ಹಾಗಾಗಿ ಆ ಆಜ್ಯಕ್ಕೆ ದೇವತಾ ಸ್ವರೂಪ ಇರುವಂತಹ ತುಪ್ಪಕ್ಕೆ ಈ ಕೆಲವೊಂದು ಮಂತ್ರಗಳು, ಸುಮಾರಷ್ಟು ಮಂತ್ರಗಳಿದ್ದಾವೆ, ಆ ಮಂತ್ರಗಳನ್ನು ಅಭಿಮಂತ್ರಣೆ ಮಾಡಿ, ಅರ್ಥಾತ್ ಆ ತುಪ್ಪವನ್ನು ಹಿಡಿದುಕೊಂಡು ಅಥವಾ ಅದನ್ನು ಸ್ಪರ್ಶ ಮಾಡಿ ಈ ಜಪ ತಪಾದಿಗಳನ್ನು ಮಾಡಿ ಅದನ್ನು ಆ ಮನುಷ್ಯ ಪ್ರಾಶನ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ತುಪ್ಪದಿಂದ ಆ ಮದ್ದು ಅನ್ನುವಂಥದ್ದು ಏನಾಗ್ತದೆ ಬಿಟ್ಟರೆ ಜಾರಿ ಹೋಗ್ತದೆ, ಮತ್ತು ಅದರಿಂದ ಉಂಟಾದಂಥ ತೊಂದರೆಗಳನ್ನು ಪುನಃ ಸರಿ ಮಾಡಲಿಕ್ಕೆ ನಮಗೆ ಅನುಕೂಲತೆಗಳಾಗ್ತದೆ. ಹಾಗಾಗಿ ಹಿಂದಿನವರು ಹೇಳಿದಂಥದ್ದೇನು ಅಂತ ಕೇಳಿದರೆ ಆ ಕೈ ವಿಷಗಳು ಅಷ್ಟು ಕೆಲಸವನ್ನು, ಅದರ ಶಕ್ತಿ ಅನ್ನುವಂಥದ್ದು ಕ್ಷೀಣ ಆಗಬೇಕು, ಆ ಶಕ್ತಿ ಅನ್ನುವಂಥದ್ದು ಕಮ್ಮಿ ಆಗಬೇಕು ಅಂತ ಕೇಳಿದರೆ ಅದಕ್ಕೆ ಎಲೆ ತುದಿ ಉಪ್ಪು ಹಾಕೋದು ಏನಕ್ಕೆ ಅಂತ ಕೇಳಿದರೆ ಇದೇ ವಿಷಯಕ್ಕೆ ಎಲೆ ತುದಿಗೆ ಉಪ್ಪು ಹಾಕುವಂಥದ್ದು. ಇನ್ನೇನಕ್ಕೆ ಊಟ ಆದ್ರ ಮೇಲೆ ಎಲೆ ಅಡಿಕೆ ಹಾಕುವಂಥದ್ದು, ಏಲಕ್ಕಿ ತಿನ್ನುವಂಥದ್ದು ಅಂತ ಕೇಳಿದರೆ ಜೀರ್ಣಕ್ರಿಯೆಯೂ ಸರಿಯಾಗಲಿ, ಮತ್ತು ಈ ಕೈ ವಿಷದ ಪ್ರಯೋಗದ ಶಕ್ತಿ ಅನ್ನುವಂಥದ್ದೇನಿದೆ ಆ ಶಕ್ತಿ ಅನ್ನುವಂಥದ್ದು ಕ್ಷೀಣಿಸಲಿ ಅನ್ನುವಂಥ ದೃಷ್ಟಿಯಿಂದ ಇವೆಲ್ಲವನ್ನು ಹೇಳಿದ್ದಾರೆ. ಈ ಕೈ ವಿಷ ಅನ್ನುವಂಥದ್ದು ತುಂಬ ಕೆಟ್ಟದಾಗಿರುವಂಥದ್ದು. ಹಾಗಾಗಿ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಅದಕ್ಕೆ ಹಿಂದೆ ಎಲ್ಲ ಅಡುಗೆ ಬಡಿಸ್ಲಿಕ್ಕೆ ಬರುವಾಗ, ಈಗ ನಮ್ಮನೇಲಿ ಏನಾದ್ರು ಕೆಲಸ ಇತ್ತು ಅಂತ ಆದರೆ ಈಗಿನ ಕಾಲದಲ್ಲಿ ಕ್ಯಾಟ್ರಿಂಗ್ ಅವ್ರು ಬರ್ತಾರೆ, ಹಿಂದಿನ ಕಾಲದಲ್ಲಿ ಅಕ್ಕಪಕ್ಕದ ಮನೆಯವರೇ ಬರ್ತಿದ್ದಿದ್ದು ಬಡಿಸ್ಲಿಕ್ಕೆ, ಯಾರು ಬಡ್ಸೋಕ್ಕೆ ಅಂತೇಳಿ ಕ್ಯಾಟ್ರಿಂಗ್ ಇರಲಿಲ್ಲ ಆವಾಗಿನ ಕಾಲದಲ್ಲಿ, ಮನೆಯವರೇ ಅಡುಗೆ ಮಾಡಬೇಕಿತ್ತು, ಇದು ಮಾಡ್ತಿದ್ರು. ಅವಾಗ ಏನು ಮಾಡ್ತಿದ್ರು, ಯಾರ ಮೇಲೆ ಆದರೂ ಸಿಟ್ಟಿತ್ತು ಅಂತಾದ್ರೆ ಅವ್ರ ಎಲೆಗೆ ನಾನೇ ಬಡಿಸ್ತೀನಿ ಅಂತ ಹೋಗ್ಬಿಟ್ಟು ಈ ಕೈ ವಿಷ ಹಾಕಿಬಿಡೋದು, ಈ ಥರದ್ದೆಲ್ಲ ಇದ್ದಿತ್ತು. ಹಾಗಾಗಿ ಈಗಿನ ಕಾಲಘಟ್ಟದಲ್ಲಿ ಅವೆಲ್ಲ ಕಮ್ಮಿ ಆದರೂ ಸಮೇತ ಅವೆಲ್ಲವೂ ಇವತ್ತಿಗೂ ಜೀವಂತವಾಗಿದೆ. ಹಾಗಾಗಿ ಅದರಿಂದ ನಾವು ತುಂಬ ಜಾಗರೂಕರಾಗಿರಬೇಕು. ಅದರಿಂದ
ಅದರಿಂದ ನಾವು ತೊಂದರೆಗಳನ್ನು ಅನುಭವಿಸುವಂಥದ್ದಿದ್ರೂ ಸಮೇತ ಅವೆಲ್ಲವನ್ನು ದೂರ ಮಾಡಲಿಕ್ಕೆ ಗೊತ್ತಿರುವಂಥ ಪ್ರಯೋಗಾದಿಗಳಾಗಿರಬಹುದು ಅಥವಾ ಔಷಧಾದಿಗಳು ನಮಗೆ ಗೊತ್ತಿತ್ತು ಅಂತ ಆದರೆ ನಾವು ಭಯಪಡಬೇಕಾಗಿರುವಂಥದ್ದಿಲ್ಲ. ಇಲ್ಲ ಅಂತ ಹೇಳಿದರೆ ನಿಮಗೆ ಯಾವ ಸ್ಕ್ಯಾನಿಂಗಲ್ಲೂ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ, ಅಥವಾ ಯಾವುದೇ ಬೇರೆ ನೀವು ಏನೇ ಮಾಡಿದ್ರು ಡಾಕ್ಟ್ರು ಯಾಕೆ ಹೀಗಾಗ್ತಿದೆ ಅನ್ನುವಂಥ ವಿಷಯಗಳನ್ನು ಡಾಕ್ಟ್ರಿಗೂ ಸಮೇತ ಇದರಿಂದ ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇಲ್ಲ. ಹೊಟ್ಟೆಯಲ್ಲಿ ಏನೋ ಒಂದು ಛಿದ್ರವಾಗಿತ್ತೋ ಅಥವಾ ಯಾವುದೋ ಒಂದು ನರ ಅನ್ನುವಂಥದ್ದು ಕಟ್ಟಾಗಿತ್ತು ಅಂತ ಹೇಳಿದರೆ, ಅಥವಾ ಹೊಟ್ಟೆ ಒಳಗಡೆ ಏನೋ ಪಿನ್ನೋ ಅಥವಾ ಸೂಜಿಯನ್ನೋ ಯಾವುದೋ ಒಂದು ಚಿಲ್ಲರೆಯನ್ನು ನುಂಗಿದ್ರೆ ಸ್ಕ್ಯಾನಿಂಗ್ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಆದರೆ ಈ ಕೈವಿಷ ಅನ್ನುವಂಥದ್ದು ನೀವೆಷ್ಟು ಸ್ಕ್ಯಾನಿಂಗ್ ಮಾಡಿದರೂ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ತರ್ಕಕ್ಕೆ ನಿಲುಕದಂಥ ವಿಷಯಗಳಿವೆಲ್ಲ. ಇದೆಲ್ಲ ಸನಾತನ ಸಂಪ್ರದಾಯದಿಂದ ಬಂದಂಥದ್ದು, ನಾನು ನಮ್ಮ ತಂದೆ ಕಂಡುಹಿಡಿದಂಥದ್ದಲ್ಲ ಇದೆಲ್ಲ ಅನಾದಿ ಕಾಲದಿಂದ ಬಂದಂಥದ್ದು. ಹಾಗಾಗಿ ಈ ವಿಷಯಗಳಿಂದ ಯಾರಾದರೂ ಬಳಲ್ತಾ ಇದ್ರು ಅಂತ ಆದರೆ ಇದಕ್ಕೆ ಪ್ರತಿಯ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಂದು ಪರ್ವಕಾಲಗಳಲ್ಲಿ ಇದಕ್ಕೆ ಔಷಧವನ್ನು ಕೊಡ್ತಾರೆ. ನಾನು ಸಮೇತ ಔಷಧವನ್ನು ಕೊಡ್ತೇನೆ ಕೈವಿಷಕ್ಕೆ. ನಮ್ಮ ಮನೆಗಳಲ್ಲಿ ಬರುವಂಥ ವ್ಯಕ್ತಿಗಳು ಅವರಿಗಾದರೂ ನಾವು ಹೇಳುವಂಥದ್ದೇನು, ನೀವು ಬೆಳಗ್ಗೆ ಸ್ನಾನ ಮಾಡಬೇಡಿ, ಖಾಲಿ ಹೊಟ್ಟೆಯಲ್ಲಿ ಬನ್ನಿ. ಇವೆಲ್ಲ ಸಂಪ್ರದಾಯವಾಗಿರ್ತಕ್ಕಂಥ ಔಷಧಿಗಳನ್ನು ಕೊಡೋರು ಹೇಳೋದೇ ಇದು. ಯಾಕೆ ಅಂತ ಕೇಳಿದರೆ, ನೀವು ಖಾಲಿ ಹೊಟ್ಟೆಯಲ್ಲಿ ಬಂದ್ರಿ ಅಂತ ಆದರೆ ಆಗ ಹಿಂದಿನ ದಿನದ ಎಲ್ಲ ವಸ್ತುಗಳನ್ನು ವಾಂತಿ ಮುಖಾಂತರವಾಗಿ ಮಾಡಿಸ್ಬಿಡ್ಬೋದು ಅಂತೇಳಿ. ಆದರೆ ದೈವಿಕವಾಗಿ ನಾವು ಯಾವುದು ಸರಿಯಾದ ಪರಿಹಾರವನ್ನು ಮಾಡ್ತೇವೆ, ಈ ಮಂತ್ರಾದಿಗಳ ಜಪಾದಿಗಳನ್ನು ಮಾಡಿ ಕೊಡುವಂಥ ಪ್ರಯೋಗಾದಿಗಳು ಶುದ್ಧವಾಗಿ ಔಷಧಗಳನ್ನು ನಾವು ತೆಗೆದುಕೊಂಡ್ವಿ ಅಂತ ಆದರೆ ಆ ಕೈವಿಷ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಸಂಪೂರ್ಣವಾಗಿ ಹೋಗ್ತದೆ. ಅದು ನಮ್ಮ ದೇಹದಲ್ಲಿ ಇತ್ತು ಅಂತ ಆದರೆ ಒಂದು ರೀತಿ ವಿಷದ ಸಂಕೇತ ಅಂತ ಹೇಳಿ. ಆ ವಿಷ ಅನ್ನುವಂಥದ್ದು ಏನು ಮಾಡ್ತದೆ, ಒಂದೇ ಸಲ ಸಾಯಿಸೋದಿಲ್ಲ. ಪಾದರಸ ಅನ್ನುವಂಥದ್ದು ಅಷ್ಟೇ, ಮನುಷ್ಯ ತಿನ್ಬಿಟ್ರೆ ನಿಧಾನವಾಗಿ ಅವನ್ನ ಕೊಂದು ಬಿಡ್ತದೆ. ಹಾಗೆ ಇದು ಅಷ್ಟೇ, ಪಾದರಸಕ್ಕಿಂತ ಹೆಚ್ಚು ಅಪಾಯಕಾರಿ. ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಮನುಷ್ಯನನ್ನು ಕ್ಷೀಣಿಸುವಂತೆ ಮಾಡ್ತಾನೆ, ಆರೋಗ್ಯ ಕ್ಷಯಿಸುವಂತೆ ಮಾಡ್ತಾನೆ. ಆರೋಗ್ಯ ಕ್ಷಯ ಅಂತ ಹೇಳಿ ಆಗ್ತದೆ. ಯಾಕೆ ಅಂತ ಕೇಳಿದರೆ, ಈ ಕೈವಿಷ ಅನ್ನುವಂಥದ್ದು ಮನುಷ್ಯನ ಹೊಟ್ಟೆ ಮೇಲೆ ಬಿತ್ತು ಅಂತ ಆದರೆ ಈ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ತುಂಬ ಬರ್ತದೆ. ಹಾಗಾಗಿ ಇದ್ರ ಬಗ್ಗೆ ವೀಕ್ಷಕರೆಲ್ಲರೂ ಜಾಗರೂಕರಾಗಿರಬೇಕು. ಏಲಕ್ಕಿ ತಿಂದರೂ ಕೂಡಲೇ ಕೈವಿಷ ಅನ್ನುವಂಥದ್ದು ಹೋಗೋದಿಲ್ಲ. ಅದಕ್ಕೆ ಸರಿಯಾಗಿರುವಂಥ ಪರಿಹಾರಗಳನ್ನು ಮಾಡಿದರೆ ಮಾತ್ರ ಪೂರ್ಣವಾಗಿರ್ತಕ್ಕಂತಹ ರೋಗ ಅನ್ನುವಂಥದ್ದು ಗುಣಪಡಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಇಲ್ಲಿ ನಾವು ತಿಳಿಸ್ಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಈ ಏಲಕ್ಕಿ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅಂತ, ಅಂದರೆ ಈ ಏಲಕ್ಕಿ ಅಂದರೆ ಲಕ್ಷ್ಮೀ ಸ್ವರೂಪನ ಹೇಗೆ ಅಂತ? ಏಲಕ್ಕಿ ಅನ್ನುವಂಥದ್ದು ಲಕ್ಷ್ಮೀ ಸ್ವರೂಪ. ಸಕಲ ಚರಾಚರಗಳಲ್ಲಿಯೂ ಸಮೇತ ದೇವರ ಅನುಗ್ರಹ ಅನ್ನುವಂಥದ್ದು ಇದ್ದೇ ಇದೆ. ದೇವರಿಂದನೇ ಸೃಷ್ಟಿತವಾಗಿರುವಂಥದ್ದು. ನಾವೇನು ಹೇಳ್ತೇವೆ, ಈಗ ನಮ್ಮ ಎದುರುಗಡೆ ಏನಿದೆ ಅಂತ ಕೇಳಿದ್ರೆ, ಎದುರುಗಡೆ ನೀವಿದ್ದೀರಿ, ನಿಮ್ಮನ್ನು ದೇವರೇ ಸೃಷ್ಟಿ ಮಾಡಿದಂಥದ್ದು. ಎದುರುಗಡೆ ಇರುವಂತಹ ಒಂದು ಕ್ಯಾಮ್ರಾ ಆಗಿರ್ಬೋದು, ಇಲ್ಲಿ ಸ್ಟುಡಿಯೋದಲ್ಲಿ ಆ ಕ್ಯಾಮ್ರಾವನ್ನು ಸೃಷ್ಟಿ ಮಾಡಿದಂಥದ್ದು ಯಾರು? ನಾವಾದರೂ ಸಮೇತ ಆಯುಧ ಪೂಜೆಗೆ ಅದೇ ನಮ್ಮ ದೇವರು ಅನ್ನುವಂಥ ಭಾವನೆ. ಯಾಕಂದ್ರೆ ನನಗೆ ಎದುರುಗಡೆ ಕಾಣಿಸ್ತಿರೋದು ಅದು. ಆದ್ದರಿಂದ ಅದು ಯಾಂತ್ರಿಕ ವಿಧಿ ಆದರೂ ಸಮೇತ ನಾವು ಅದನ್ನು ಪೂಜೆ ಮಾಡುವಂಥದ್ದೇನು? ಯಂತ್ರ ಸ್ವರೂಪಿ ಮಹಾಲಕ್ಷ್ಮಿ. ಈ ಸ್ವರೂಪದಲ್ಲಿ ಮಹಾಲಕ್ಷ್ಮಿ ಬಂದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಹಾಗಾಗಿ ಏಲಕ್ಕಿಗೆ ಇರುವಂಥದ್ದು ಜೀರ್ಣಿಸುವಂಥ ಕೆಲಸ, ಜೀರ್ಣ ಮಾಡುವಂಥ ಕೆಲಸಗಳಿದೆ. ಬಿಟ್ಟರೆ ಯಾವುದೋ ಒಂದು ದೇವರಿಗೆ ಏಲಕ್ಕಿಯನ್ನು ನಾವು ಸಮರ್ಪಣೆ ಮಾಡಿದರೂ ಕೂಡಲೇ ನಾವು ಶ್ರೀಮಂತರಾಗ್ತೇವೆ ಅನ್ನುವಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳು. ಕೆಲವೊಂದು ದೇವರುಗಳಿಗೆ ಈ ಸಿಹಿ ತಿಂಡಿಗಳನ್ನು ಭಕ್ಷ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಏಲಕ್ಕಿಗಳನ್ನು ಹಾಕ್ತಾರೆ. ಯಾಕಾಗಿ ಅಂತ ಕೇಳಿದರೆ ಆ ಜೀರ್ಣಕ್ರಿಯೆ ಅನ್ನುವಂಥದ್ದು ಸುಲಲಿತವಾಗಿ ನಡಿಬೇಕು. ಹಾಗೆ ಏಲಕ್ಕಿಯಲ್ಲಿ ಏನು ಅಂತ ಕೇಳಿದರೆ ಜೀರ್ಣ ಆಗುವಂತಹ ಒಂದು ಶಕ್ತಿ ಅನ್ನುವಂಥದ್ದಿದೆ. ಅದಕ್ಕಿಂತ ಈ ಆಯುರ್ವೇದದ ವೈದ್ಯರನ್ನು ಯಾರಾದರೂ ಇಲ್ಲಿ ಪಕ್ಕದಲ್ಲಿ ಬಂದು ಕೂರಿಸ್ಕೊಂಡ್ರೆ ಏಲಕ್ಕಿ ಬಗ್ಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ನಾನು ಏಲಕ್ಕಿ ಬಗ್ಗೆ ಫಲಗಳನ್ನು ಹೇಳ್ತಾ ಹೋದೆ ಅಂತ ಆದರೆ ಗುರುಗಳೇ ನೀವು ಪೌರೋಹಿತ್ಯ ಮಾಡುವವರ ಅಥವಾ ಆಯುರ್ವೇದದವರ ಅಂತ ಕೇಳಲಿಕ್ಕೂ ಇದ್ದಾರೆ. ಆದರೆ ಈ ಏಲಕ್ಕಿ ಅನ್ನುವಂಥದ್ದು ಸಮೇತ ಶಾಸ್ತ್ರದಲ್ಲಿ ಕೆಲವೊಂದು ಭಾಗಗಳಲ್ಲಿ ಉಲ್ಲೇಖ ಅನ್ನುವಂಥದ್ದು ಇರೋದಾದ್ದರಿಂದ ಆಯುರ್ವೇದದಲ್ಲಿ ಅಥವಾ ಮನುಷ್ಯ ಸೇವನೆಗಾಗಿ ಬಳಸುವಾಗ ಅದರ ತತ್ವ ಹೇಗಿರ್ತದೆ ಅಂತ ಕೇಳಿದರೆ ಜೀರ್ಣಕ್ರಿಯೆಗೆ ಹೆಚ್ಚು ಸಹಕಾರಿ ಮಾಡ್ತದೆ. ಹಾಗಾಗಿ ಈ ಏಲಕ್ಕಿ ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುವಂಥದ್ದು. ಏಲಕ್ಕಿ ಅನ್ನುವಂಥದ್ದು ಮನುಷ್ಯನಲ್ಲಿ ಚೈತನ್ಯ ರೂಪವನ್ನು ತಂದುಕೊಡುವಂಥದ್ದು. ಹಾಗೆ ಮನುಷ್ಯನ ದೇಹ ಭಾಗದಲ್ಲಿರುವಂಥ ಬಾಧೆಗಳನ್ನು ದೂರ ಮಾಡಲಿಕ್ಕೂ ಸಮೇತ ಈ ಏಲಕ್ಕಿಯಿಂದ ಸಾಧ್ಯತೆ ಉಂಟು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಯಾವೆಲ್ಲ ಕಾರಣಕ್ಕೆ ಮದ್ದು ಹಾಕ್ತಾರೆ ಅಂತ? ಮದ್ದು ಹಾಕುವವರಿಗೆ ಯಾವುದೇ ವೈಷಮ್ಯ ಬರಬೇಕು ಅನ್ನುವಂಥದ್ದಿಲ್ಲ, ಸಿಟ್ಟಿರಬೇಕು ಅನ್ನುವಂಥದ್ದಿಲ್ಲ. ಪ್ರತಿನಿತ್ಯ ಒಬ್ಬರಿಗೆ ಅದು ಕೌಲಾಚಾರ ಅಂತ ಹೇಳಿ. ಕೌಲಾಚಾರ ಅಂತ ಹೇಳಿದರೆ ಕುಲದ ಆಚಾರ ಅನ್ನುವಂಥದ್ದು. ಆ ಕುಲದವರು ಮದ್ದು ಹಾಕುವಂಥ ಕುಟುಂಬದವ್ರ ಕೆಲಸವೇ ಏನು ಅಂತ ಕೇಳಿದರೆ ಸುಮ್ಮನೆ ಮದ್ದು ಹಾಕ್ತಿರ್ತಾರೆ.
ಕೊನೆಗೆ ಯಾರಿಗೂ ಹಾಕ್ಲಿಲ್ಲ ಅಂತ ಕೇಳಿದ್ರೆ ತಮಗೆ ತಾವಾದ್ರೂ ಹಾಕೊಳ್ಳೇಬೇಕು ಅವರು. ಅಂದ್ರೆ ಅದು ಬಂದಂತ ಸಂಪ್ರದಾಯಗಳು, ಇದು ಯಾರೋ ಊಹಾಪೋಹವಾಗಿರ್ತಕ್ಕಂಥ ಸೃಷ್ಟಿಗಳಲ್ಲ, ಅನಾದಿ ಕಾಲದಿಂದನೂ ಬಂದಂಥದ್ದು. ಹಾಕ್ಲಿಕ್ಕೆ ಯಾರೂ ಸಿಗ್ಲಿಲ್ಲಪ್ಪ, ತಮಗೆ ತಾವಾದ್ರು ಅಥವಾ ಅಪ್ಪ ಮಗನಿಗೆ ಹಾಕಿದ್ರು ಹಾಕಿದ್ನೆ. ಅದು ಆ ಕುಲದ ಆಚಾರಗಳು. ಆ ಆಚಾರಗಳ ಬಗ್ಗೆ ಆ ಕುಲದವರನ್ನೇ ನಾವು ಪ್ರಶ್ನೆ ಮಾಡಬೇಕಾದ್ರೆ ಈ ಮದ್ದನ್ನು ಹಾಕ್ಲಿಕ್ಕೆ ಏನೆಲ್ಲ ಕಾರಣಗಳಿದ್ದಿರಬಹುದು ಅನ್ನುವಂಥದ್ದು ನೋಡಿದಾಗ, ಒಬ್ಬರ ಮೇಲೆ ಇರುವಂಥ ವೈಷಮ್ಯದಿಂದ ಆಯಿತು, ಇವರು ಈಗ ನಿಮ್ಮ ಮೇಲೆ ನಮಗೆ ವೈಷಮ್ಯ ಇದೆ ಅಂತ ಆದರೆ ನಾ ಯಾರೋ ಕೌಲಾಚಾರ ಮಾಡುವವ್ರ ಹತ್ರ ಹೋಗ್ತೇನೆ, ನಂಗೆ ಇಂಥವ್ರಿಗೆ ಮದ್ದು ಹಾಕಬೇಕಂತ ಅಂದ್ಕೊಂಡಿದ್ದೇನೆ ಅಂತ ಆದಾಗ ಅವ್ರು ಯಾವುದೋ ಒಂದು ವಸ್ತುವಿನಲ್ಲಿ ಹಾಕಿ ಕೊಡ್ತಾರೆ ಅಥವಾ ಆ ಮದ್ದನ್ನು ಯಾವುದೋ ಒಂದು ಕೊಡ್ತಾರೆ, ಅದನ್ನು ನಾವು ನಿಮಗೆ ಹಾಕುವಂಥದ್ದು. ವೈಷಮ್ಯ ಇರುವಾಗ ಅಥವಾ ಒಬ್ಬರ ಕುಟುಂಬದ ಮೇಲೆ ನಮಗೆ ಸಿಟ್ಟನ್ನುವಂಥದ್ದಿದ್ದಾಗ ಈ ಸಂದರ್ಭಗಳಲ್ಲಿ ಈ ಕೌಲಾಚಾರದವ್ರ ಹತ್ರ ಹೋಗಿ ಮಾಡಿಕೊಡಿ ಅಥವಾ ನಮಗೆ ಅವ್ರಿಗೆ ತೊಂದರೆ ಕೊಡಬೇಕನ್ನುವಂಥ ಅವರಿಗೆ ಹಣದ ಅಪೇಕ್ಷೆಯಿಂದ ಮಾಡುವಂಥದ್ದಲ್ಲ, ಕುಲದ ಧರ್ಮವನ್ನು ಉಳಿಸ್ತಿರುವಂಥವ್ರು. ಅನಾದಿ ಕಾಲದಲ್ಲಿ ಇವೆಲ್ಲ ಯಾಕಾಗಿ ಮಾಡ್ತಾ ಇದ್ರು ಅಂತ ಕೇಳಿದರೆ, ಯುದ್ಧ ಕಾಲಗಳಲ್ಲಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಯುದ್ಧ ಮಾಡಿದಂಥ ನಂತರದಲ್ಲಿ ಶತ್ರು ದೇಶಕ್ಕೆ ಗೂಢಾಚಾರದವರೆಲ್ಲ ಹೋದಾಗ ಆ ಶತ್ರು ದೇಶವನ್ನು ಸಂಹಾರ ಮಾಡಲಿಕ್ಕಾಗಲಿ ಅಥವಾ ಆ ಶತ್ರು ದೇಶದಲ್ಲಿರುವಂಥ ಅವರೆಲ್ಲ ಮರಣ ಹೊಂದಬೇಕು ಅನ್ನುವಂಥ ದೃಷ್ಟಿಯಿಂದ ಆಗಲಿ ಏನು ಮಾಡಿಬಿಡ್ತಿದ್ರು, ಊಟ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಸೇರಿಸಿ ಇದು ಮಾಡಿ ಬಿಡ್ತಾಯಿದ್ರು. ಇದೆಲ್ಲ ಯುದ್ಧ ಭೂಮಿಗಳು ಇರುವಂಥ ಸಂದರ್ಭದಲ್ಲಿ ಆದಂಥದ್ದು. ಆದರೆ ಆಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಅವರಿಗೂ ಸಮೇತ ಏನು ಅಂತ ಕೇಳಿದ್ರೆ ಓದುವಂಥದ್ದೆಲ್ಲ ಕಮ್ಮಿ ಆಗಿದೆ. ಆದ್ದರಿಂದ ಅವರು ಎಲ್ಲ ಪ್ರತಿನಿತ್ಯ ಹಾಕ್ತಿದ್ರು. ಇದನ್ನು ನಾವು ಇನ್ನೂ ಪ್ರತಿನಿತ್ಯ ಹಾಕಲಿಲ್ಲ ಅಂದರೆ ನಮಗೇನೋ ಸಮಸ್ಯೆ ಆಗ್ತದೆ ಅನ್ನುವಂಥ ಮೂಢಭಾವನೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಎಲ್ಲರಿಗೂ ಹಾಕುವಂಥದ್ದು, ಈ ರೀತಿದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲವೂ ತಪ್ಪು. ಕಾಲಕ್ರಮೇಣವಾಗಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಯಾರೋ ಒಬ್ಬರು ಎಲ್ಲ ಸೃಷ್ಟಿ ಏನಕ್ಕಿರೋದು ಅಂತ ಕೇಳಿದರೆ ದೇಶದಲ್ಲಿ ಅನಾಚಾರಗಳು ಕಮ್ಮಿ ಆಗಬೇಕು, ಹಾಗಾಗಿ ಕೈವಿಷ ಅನ್ನುವಂಥದ್ದು ಆಗಿನ ಕಾಲಕ್ಕೆ ಬಂತು. ಈಗಿನ ಕಾಲಕ್ಕೆ ಏನು ಬಂತು ಅಂತ ಕೇಳಿದ್ರೆ, ನಮ್ಮ ನೈಸರ್ಗಿಕವಾಗಿರ್ತಕ್ಕಂತಹ ವಾತಾವರಣ ಅನ್ನುವಂಥದ್ದೇನಿದೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಆಹಾರಗಳನ್ನು ಸೇವನೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿ ನನಗಿಂತ ಚೆನ್ನಾಗಿ ಡಾಕ್ಟರ್ ಹತ್ರ ಕೇಳಿದರೆ ಹೇಳ್ತಾರೆ. ಏನಾಗ್ತದೆ ಅಂತ ಕೇಳಿದರೆ ಅದೇ ನಮಗೆ ವಿಷವಾಗಿ ಪರಿವರ್ತನೆ ಆಗ್ತದೆ. ಅಲ್ಲಿ ಭಗವಂತನ ಸೃಷ್ಟಿಯಲ್ಲಿ ವಿಷಯ ಏನು ಅಂತ ಕೇಳಿದರೆ, ಅಧರ್ಮವನ್ನು ಯಾರು ಮಾಡ್ತಾರೋ ಅವರನ್ನು ಕಳಿಸುವಂಥ ಕೆಲಸಕ್ಕೆ ಇದೆಲ್ಲವೂ ಸಮೇತ ಕಾರಣ ಆಗ್ತಾ ಹೋಗ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಪವನ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 8/1/87. 8/1/87. ಟೈಮಿಂಗ್ಸ್ ಹೇಳಿ. ಬೆಳಗಿನ ಜಾವ 5:10. ಬೆಳಗಿನ ಜಾವ 5:10. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ. ಗುರುಜಿ, ನನ್ಗೆ ಏನಿಲ್ಲ ಪ್ರಾಬ್ಲಮ್ಮು. ನನ್ಗೆ ಚಿಕ್ಕವನಿದ್ದಾಳಿಂದನೂ ಶುಗರ್ ಬಂತು. ಒಂದು SLC ಗಂಟ ನನಗೆ ಗೊತ್ತೇ ಆಗಿಲ್ಲ. SLC ಆದ್ಮೇಲೆ ಗೊತ್ತಾಯ್ತು ಗುರುಜಿ, ಅದು ಶುಗರ್ ಇದೆ ಅಂತ ಹೇಳ್ಬಿಟ್ಟು ಅದು ಇನ್ಸುಲಿನ್ ಅವಾಗ್ಲೂ ಸ್ಟಾರ್ಟ್ ಮಾಡ್ದನು. ಈಗ 38 ವರ್ಷ ನನಗೆ. ಮದ್ವೆನೂ ಆಗಿದ್ದೀನಿ ಗುರುಜಿ, ಮಕ್ಕಳು ಆಗ್ತಿಲ್ಲ. ಗುರುಜಿ, ನಾನು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತೀನಿ, ಮತ್ತೆ ನಂದು ಸ್ವಂತ ಕಾರ್ ಇದೆ, ಡ್ರೈವಿಂಗ್ ಮಾಡ್ತೀನಿ ಗುರು. ಸ್ವಂತ ಕಾರ್ ಇಲ್ಲ ಗುರುಜಿ, ಬೇರೆ ಕಾರ್ಗಳಿಗೆ ಹೋಗಿ ಡ್ರೈವಿಂಗ್ ಮಾಡ್ತೀನಿ ಗುರುಜಿ. ಇದೀಗ ವೈದ್ಯಕೀಯ ಚಿಕಿತ್ಸೆ ಏನೇನಾದ್ರೂ ತಗೊಳ್ತಾ ಇದ್ದೀರಾ ಇದಕ್ಕೆ? ಹಾ ಗುರುಜಿ, ತಗೊಳ್ತಿದ್ದೀನಿ. ಅದೇ ಇನ್ಸುಲಿನ್ ಅಂತ ಕೊಟ್ಟಿದ್ದಾರೆ. ಅಷ್ಟು ಬಿಟ್ರೆ ಇದು ಶಾಶ್ವತವಾಗಿರುವಂತ ಪರಿಹಾರ ಆಗ್ತದೆ ಅಂತ ಅದಕ್ಕೇನು ಚಿಕಿತ್ಸೆಗಳನ್ನು ಮಾಡ್ಲಿಲ್ಲ? ಇಲ್ಲ ಗುರುಜಿ, ಮಾಡ್ಲೇ ಇಲ್ಲ ನಾನು. ಯಾಕಂದ್ರೆ ಅದು ಹೋಗಲ್ವಂತ ಮನ್ಸಿಗೆ ಯಾವಾಗ ಬಂತ ನಾನು ಅವಾಗ್ಲಿಂದ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಶುಗರ್ ಇದೆ, ಡೈಲಿ ಇನ್ಸುಲಿನ್ ತಗೊಳ್ತೀನಿ ಬೆಳಿಗ್ಗೆ ಸಂಜೆ. ಅದ್ರ ಬಗ್ಗೆ ಯಾವತ್ತೂ ಚಿಂತೆ ಮಾಡಿಲ್ಲ. ಇಲ್ಲಿ ಏನು ಅಂತ ಕೇಳಿದ್ರೆ ನೋಡಿ, ಅಶ್ವಿನಿ ನಕ್ಷತ್ರ ಮೇಷರಾಶಿ ಆಗ್ತದೆ ನಿಮ್ದು. ನೀಚ ಸ್ಥಾನದಲ್ಲಿರುವಂತಹ ಶುಕ್ರ ನಿಮಗೆ ಆರೋಗ್ಯ ವಿಚಾರದಲ್ಲಿ ಏನಾದ್ರೂ ಕೈಗೆ ಅಥವಾ ಕತ್ತಿಗೆ ಏನಾದ್ರೂ ಧಾರಣೆ ಏನಾದ್ರೂ ಮಾಡಿದ್ದೀರಾ ಅಂತ ಹೇಳಿದ್ರೆ, ಈ ಮುತ್ತು ರತ್ನಗಳು ಈ ತರದ್ದೇನಾದ್ರೂ? ಇಲ್ಲ ಗುರುಜಿ, ಅದು ಯಾವುದು ನಾನು ಮಾಡಿಲ್ಲ. ಸದ್ಯದ ಪರಿಸ್ಥಿತಿಗೆ ನೀವು ಇನ್ಸುಲಿನ್ ಅದೆಲ್ಲ ತಗೊಳ್ತಾ ಇರಿ ಸದ್ಯಕ್ಕೆ. ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದೇನು ಅಂತ ಕೇಳಿದ್ರೆ, ಒಂದು ವಜ್ರವನ್ನ ಧಾರಣೆ ಮಾಡುವಂಥದ್ದು. ವಜ್ರ ಗುರುಜಿ ಅತೀ ಪ್ರಾಮುಖ್ಯತೆ. ನಿಮಗೆ ಸುಮಾರಷ್ಟು ಔಷಧಗಳನ್ನು ಮಾಡಿದ್ರೂ ಫಲ ಕೊಡದಲೇ ಇರುವಂಥದ್ದು ಕೇವಲ ವಜ್ರಧಾರಣೆಯನ್ನು ಮಾಡೋದ್ರಿಂದ ನಿಮ್ಮಲ್ಲಿ ತುಂಬ ಬದಲಾವಣೆ ಆಗ್ತದೆ. ಸರಿ ಗುರುಜಿ.
ಅದು ಉಂಗುರದ ಬೆರಳಿಗೆ ಹಾಕಬೇಕು. ಉಂಗುರದ ಬೆರಳಿಗೆ ನಿಮ್ಮ ಶಕ್ತಿಗೆ ಚಿನ್ನದ್ದಾದರೆ ಚಿನ್ನದ್ದು, ಇಲ್ಲ ಅಂತ ಹೇಳಿದರೆ ಬೆಳ್ಳಿಯದ್ದಾದರೆ ಬೆಳ್ಳಿಯ ಕಟ್ಟನ್ನು ಹಾಕಿಸಿ ಆ ನೆನಪಿಟ್ಕೊಳ್ಳಿ, ವಜ್ರ ಅನ್ನುವಂಥದ್ದು ನಿಮ್ಮ ದೇಹಕ್ಕೆ ಟಚ್ ಆಗಬೇಕು. ಅರ್ಥ ಆಯ್ತಾ? ಇದನ್ನ ಮಾಡಿ ಕೇವಲ ಜಾಸ್ತಿ ದಿನ ಬೇಡ, ನೀವು ಹಾಕಿ 1 ವಾರ ಬಿಟ್ಟು ಅಥವಾ ಅಲ್ಲ 1 ತಿಂಗಳುಗಳ ಕಾಲ ಬಿಡಿ, ಒಳ್ಳೇದಾಗ್ಲಿ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.